ಸ್ನೇಹಿತರೆ, ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ತನ್ನ ಸೌಂದರ್ಯದಿಂದ ಸಾಮಾಜಿಕ ಮಾಧ್ಯಮವನ್ನ ಬೆಚ್ಚಿ ಬೀಳಿಸಿದ್ದ ವೈರಲ್ ಹುಡುಗಿ ಮೊನಾಲಿಸಾ ಭೋಸ್ಲೆ ಈಗ ಚಲನಚಿತ್ರ ದಾಖಲೆಗಳನ್ನ ಮುರಿಯುತ್ತಿದ್ದಾರೆ. ಅವರ ಪ್ರೇಮ ವಿವಾಹದ ನಂತರ ಈಗ ಪೊಲೀಸ್ ಪ್ರಕರಣಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಬರ್ತಿವೆ. ಮಧ್ಯಪ್ರದೇಶದಿಂದ ಕೇರಳಕ್ಕೆ ಹರಡಿರುವ ಈ ಪ್ರಕರಣ ಗರ್ಭಧಾರಣೆಯ ಹೊಸ ತಿರುವನ್ನ ಸೇರಿಸಿದೆ. ಮೊನಾಲಿಸಾ ನಿಜವಾಗಿಯೂ ಗರ್ಭಿಣಿಯ ಅಥವಾ ಬಂಧನದಿಂದ ತಪ್ಪಿಸಿಕೊಳ್ಳಲು ಇದು ನಾಟಕವೇ? ಚರ್ಚೆ ಬರದಿಂದ ಸಾಗ್ತಾ ಇದೆ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಮೊನಾಲಿಸಾ ಭೋಸ್ಲೆ ಅವರ ಫೋಟೋಗಳು ವೈರಲ್ ಆದ ನಂತರ ಅವರು ತಾರೆಯಾದರು. ಆದಾಗ್ಯೂ ಅವರು ತಮ್ಮ ಗೆಳೆಯ ಮೊಹಮ್ಮದ್ ಫರ್ಮಾನ್ ಅವರೊಂದಿಗೆ ಮನೆಯಿಂದ ಓಡಿ ಹೋಗಿ ಕೇರಳದಲ್ಲಿ ವಿವಾಹವಾದರು. ಮೊನಾಲಿಸಾ ಅವರ ತಂದೆ ಮಧ್ಯಪ್ರದೇಶದ ಮಹೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ತಮ್ಮ ಮಗಳು ಅಪ್ರಾಪ್ತ ವಯಸ್ಕಳಾಗಿದ್ದು ಕೇವಲ 16 ವರ್ಷ ವಯಸ್ಸಿನವಳಾಗಿದ್ದಾಳೆ ಎಂದು ಅವರು ಆರೋಪಿಸಿದರು. ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಸಹ ಆಕೆ ಅಪ್ರಾಪ್ತ ವಯಸ್ಕಳೆಂದು ಕಂಡುಕೊಂಡ ನಂತರ ಪೊಲೀಸರು ಫರ್ಮಾನ್ ವಿರುದ್ಧ ಪೋಕ್ಸೋ ಕಾಯ್ದೆಯನ್ನ ಮತ್ತು ಎಸ್ಸಿ/ಎಸ್ಟಿ ದೌರ್ಜನ್ಯದ ಅಡಿ ಪ್ರಕರಣವನ್ನ ದಾಖಲಿಸಿದರು. ಈ ಪ್ರಕರಣದಲ್ಲಿ ಮುಖ್ಯ ವಿಷಯವೇನೆಂದರೆ, ಮೊನಾಲಿಸಾಳ ವಯಸ್ಸು. ಆಕೆಯ ತಂದೆ ತನಗೆ 16 ಎಂದು ಹೇಳಿದರೆ, ಮೊನಾಲಿಸಾ ತಾನು ಮೇಜರ್, ಅವಳಿಗೆ 18 ವರ್ಷ ಮತ್ತು ಮಾರ್ಚ್ 11ರಂದು ತಿರುವನಂತಪುರಂ ದೇವಾಲಯವೊಂದರಲ್ಲಿ ಸ್ವ ಇಚ್ಛೆಯಿಂದ ವಿವಾಹವಾದರು ಎಂದು ಹೇಳುತ್ತಾರೆ. ಈಗ ಕೇರಳ ಹೈಕೋರ್ಟ್ ಮೇ 20ರವರೆಗೆ ಬಂಧನಕ್ಕೆ ತಡೆ ನೀಡಿರುವುದರಿಂದ ಪೊಲೀಸರ ಕೈಗಳು ಕಟ್ಟಿಹಾಕಲ್ಪಟ್ಟಂತೆ ಕಾಣುತ್ತಿವೆ. ಮತ್ತೊಂದೆಡೆ ಮೊನಾಲಿಸಾ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯ್ ಅವರಿಗೆ ಪತ್ರ ಬರೆದು ಅವರನ್ನ ಬಲವಂತವಾಗಿ ಮಧ್ಯಪ್ರದೇಶಕ್ಕೆ ಕರೆದೊಯ್ಯಬಹುದು ಮತ್ತು ಅವರಿಗೆ ರಕ್ಷಣೆ ಒದಗಿಸಬೇಕು ಎಂದು ಹೇಳಿದ್ದಾರೆ. ಕೇರಳದಲ್ಲಿ ದಂಪತಿಗೆ ಆಶ್ರಯ ನೀಡಿ ಅವರ ಮದುವೆಯನ್ನ ಏರ್ಪಡಿಸಿದ್ದ ಫರ್ಮಾನ್ ಸ್ನೇಹಿತ ಜೋಶುವಾ ಅವರನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಪ್ರಸ್ತುತ ಆತ ತಲೆಮರೆಸಿಕೊಂಡಿದ್ದಾನೆ. ಮೊನಾಲಿಸಾಳ ಗರ್ಭಧಾರಣೆಯು ನಿಜವೆಂದು ಸಾಬೀತಾದರೆ ಪ್ರಕರಣವು ಇನ್ನಷ್ಟು ಕಾನೂನು ತೊಂದರೆಗೆ ಸಿಲುಕುವ ಸಾಧ್ಯತೆ ಇದೆ. ಅಪ್ರಾಪ್ತ ವಯಸ್ಕರ ವಿವಾಹ ಮತ್ತು ಗರ್ಭಧಾರಣೆಯಂತಹ ಸಮಸ್ಯೆಗಳು ಫರ್ಮಾನ್ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣವನ್ನು ಇನ್ನಷ್ಟು ತೀವ್ರಗೊಳಿಸಲಿದೆ. ಏನೇ ಇರಲಿ, ಪ್ರಯಾಗ್ರಾಜ್ ಕುಂಭಮೇಳದ ಸುಂದರಿಯ ಜೀವನವು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.